ಬಿಗ್ ಬಾಸ್ ಮನೆ ಜೈಲು ಮತ್ತು ಒರಿಜಿನಲ್ ಜೈಲು ಎರಡನ್ನೂ ನೋಡಿದ್ದೀರಾ ನೀವು? ಯಾವ್ದು ಬೆಟರು? ಇದಕ್ಕೆ ನಾನು ಉತ್ತರ ಕೊಟ್ಟರೆ ಭಾಳ ಕಾಂಟ್ರವರ್ಸಿ ಆಗುತ್ತೆ, ಭಾಳ ಕಾಂಟ್ರವರ್ಸಿ ಆಗ್ಬೋದು. ಆದರೆ ಏನು ಗೊತ್ತಾ, ನಿಮಗೆ ಒಂದು ಪುಟ್ಟ ಬದುಕನ್ನು ನೀವು ಬಿಗ್ ಬಾಸ್ ಮನೆ ಒಳಗೆ ನೋಡ್ತೀರಿ ಅಂತಾದರೆ ಅಲ್ಲಿ ನಿಮಗೆ ಆ ಕ್ಷಣಕ್ಕೆ ಉತ್ತರ ಕೊಡ್ಬೋದು. ಅಂದರೆ ಈ ವಾರ ಜೈಲಿಗೆ ಹೋದವರು ನೆಕ್ಸ್ಟ್ ವಾರ ಉತ್ತಮ ತಗೋತಾರೆ. ಈ ವಾರ ಏನು ಆರೋಪ ಹಾಕಿ ಜೈಲಿಗೆ ಕಳಿಸಿದ್ರು, ಕಳಪೆ ಅಂತ ಕೊಟ್ಟು ಜೈಲಿಗೆ ಕಳಿಸಿದ್ರು, ನೆಕ್ಸ್ಟ್ ವಾರ ಅದನ್ನು ಸರಿ ಮಾಡ್ಕೊಳ್ಳೋಕೆ ಒಂದೇ ವಾರದಲ್ಲಿ ಸಮಯ ಸಿಗುತ್ತೆ, ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಆದರೆ ಹೊರ ಪ್ರಪಂಚದಲ್ಲಿ ನಿಮ್ಗೆ ಅದನ್ನು ಗೆದ್ದುಕೊಂಡು ಬರೋದಕ್ಕೆ ವರ್ಷಾನುಗಟ್ಟಲೆ ಬೇಕು, ವರ್ಷಾನುಗಟ್ಟಲೆ ಕಾನೂನು ಹೋರಾಟಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇದೆರಡೂ ಕೂಡ ವ್ಯತ್ಯಾಸ ಬೇರೆ ಇದೆ. ಅದ್ರ ಬದುಕನ್ನು ನೀವು ಅದನ್ನು ಹೇಗೆ ತೊಗೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಗೆಲುವು ಕೂಡ ನಿರ್ಧಾರ ಆಗಿರುತ್ತೆ ಅಂತ. ನನ್ನ ವ್ಯತ್ಯಾಸಗಳು ಬೇರೆ ಇದೆ. ಇಲ್ಲಿ ರಾಗಿ ಗಂಜಿ ಕೊಡ್ತಾರೆ, ಅಲ್ಲೇನು ಕೊಡಲ್ಲ, ಊಟ ತಿಂಡಿ ಎಲ್ಲ ಚೆನ್ನಾಗೇ ಇರುತ್ತೆ. ಆಮೇಲೆ ಇಲ್ಲಿ ನೀವು ಒಬ್ಬರೇ ಸೆಲ್ಲಲ್ಲಿ ಇರ್ಬೋದು, ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಮತ್ತು ಇಲ್ಲಿ ಆರಾಮಾಗಿ ನಿದ್ದೆ ಮಾಡ್ಬೋದು ಜೈಲಲ್ಲಿ. ನೀವು ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಇದ್ರೆ ಆಗಲ್ಲ. ಆ ಜೈಲಲ್ಲಿ ನನಗೆ ಗೊತ್ತಿಲ್ಲ ಅದು ನಿದ್ದೆ ಮಾಡೋದಕ್ಕೆ ಬಿಡ್ತಾರ ಇಲ್ವಾ ಮಾರ್ನಿಂಗ್ ಟೈಮ್. ಇಲ್ಲ, ಅಲ್ಲಿ ನಿದ್ದೆ ಮಾಡಬಹುದು. ನಾನೊಂದು ಹೇಳ, ಬಿಗ್ ಬಾಸ್ನ ಕಳಪೆ ಜೈಲು ಬಿಟ್ಟಾಕಿ ಸಂಪೂರ್ಣ ಬಿಗ್ ಬಾಸ್ ಜೈಲಿಗಿಂತ ಕಷ್ಟ. ಯಾಕಂದರೆ ನಿಮಗೆ ರಿಯಲ್ ಜೈಲಲ್ಲಿ ನ್ಯೂಸ್ ಪೇಪರ್ ಸಿಗುತ್ತೆ, ಟಿ ವಿ ಸಿಗುತ್ತೆ, ಜನ ಇರ್ತಾರೆ, ಮಾತುಕತೆ, ನಿಮಗೇನು ಟಾಸ್ಕ್ ಇಲ್ಲ, ಟೆನ್ಷನ್ ಇಲ್ಲ, ಏನಿಲ್ಲ. ಈ ಬಿಗ್ ಬಾಸ್ ಅನ್ನೋದಿದೆ ಅಲ್ಲ, ಅದನ್ನೇ ಯೋಗರಾಜ್ ಭಟ್ರು ಭಾಳ ಚೆನ್ನಾಗಿ ಹೇಳಿದೆ. ಹೊರಗಿಡೆಯಿಂದ ಅರಮನೆ, ಒಳಗಿಡೆಯಿಂದ ಸೆರಮನೆ. ಸೊ ನೀವು ಮನೆಯವ್ರು ಬರಲ್ಲ, ರಿಯಲ್ ಜೈಲಲ್ಲಾದ್ರೆ ಮನೆಯವ್ರು ಬಂದು ನೋಡ್ಕೊಂಡು ಹೋಗ್ತಾರೆ 2 ದಿನಕ್ಕೊಂದ್ಸಲ. ಆ ಥರದ್ದೆಲ್ಲ ಒಂದಷ್ಟು ಅವಕಾಶಗಳಿದೆ. ಹೊರ ಪ್ರಪಂಚದ ಬಗ್ಗೆ ತಿಳ್ಕೊಳ್ಬಹುದು, ಮನೆಯವರು ಫೋನ್ ಮಾಡ್ಬೋದು, ಎಲ್ಲ ಇರುತ್ತೆ ಹೊರಗಿನ ಜೈಲಿನಲ್ಲಿ. ಅಲ್ಲಿ ಸಂಪೂರ್ಣ ಬಿಗ್ ಬಾಸ್ ಮನೆಯೇ ಅಕ್ಷರಶಃ ಸೆರಮನೆ. ಸೊ ಅಲ್ಲಿ ನಿಮ್ಗೆ ಯಾವ ಸಂಪರ್ಕವೂ ಇರೋದಿಲ್ಲ. ಜೊತೆಗೆ ಒಂದಷ್ಟು ಸವಾಲುಗಳು, ಸೆರೆಮನೆಯಲ್ಲಿದ್ದು ಸವಾಲುಗಳನ್ನು ಎದುರಿಸೋದಿದೆ ಅಲ್ಲ. ನಿಮಗೆ ಬೇಕಂದಾಗ ನಿದ್ದೆ ಮಾಡೋಕ್ಕಾಗಲ್ಲ, ಬೇಕಂದಿದ್ದನ್ನು ತಿನ್ನೋಕ್ಕಾಗಲ್ಲ, ಬೇಕಾದಷ್ಟು ತಿನ್ನೋಕ್ಕಾಗಲ್ಲ. ಇದು ಸೆರೆಮನೆಗಿಂತ, ಜೈಲಿಗಿಂತ ಬಹಳ ಕಷ್ಟಕರವಾದ ಬದುಕನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಅನುಭವಿಸ್ತಾರೆ. ಬಟ್ ಅದರಿಂದ ಆಚೆಗೊಂದು ಏನನ್ನೋ ಒಂದು ದೊಡ್ಡ ಶಕ್ತಿಯನ್ನು ತುಂಬಿಕೊಂಡು ಜನ ಹೊರಗಡೆ ಹೋಗ್ತಾರೆ ಅನಿಸುತ್ತೆ. ಆ ಅರ್ಥದಲ್ಲಿ ಯೋಗರಾಜ್ ಭಟ್ರು ಬಹಳ ಪರಿಪೂರ್ಣವಾಗಿ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ ಅದನ್ನು, ಹೊರಗಡೆಯಿಂದ ಅರಮನೆ, ಒಳಗಡೆಯಿಂದ ಸೆರೆಮನೆ ಅಂತ. ಸಪೋಸ್ ಚೈತ್ರ ಅವರು ಬಿಗ್ ಬಾಸ್ ಅಂದರೆ ಲೈಕ್ ಇವಾಗ ಜೈಲ್ಗೆ ಹೋಗಿ ಬಂದಿದ್ರಲ್ಲ, ಜೈಲ್ಗೆ ಹೋಗಿ ಬರದೇ ಇದ್ದಿದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ರಾ ಇಲ್ವಾ ಅಂತ ನನ್ನ ಪ್ರಶ್ನೆ. ಖಂಡಿತ ನಾನು ಹೋಗ್ತಿರ್ಲಿಲ್ಲ ಆ ವಿಚಾರದಲ್ಲಿ. ಅಂದರೆ ನಾನೇ ಹೇಳ್ತಿದ್ನಲ್ಲ, ಇದು ಸ್ಕ್ರಿಪ್ಟೆಡ್ ಶೋ ಅನ್ನೋದೊಂದು ತಪ್ಪು ಕಲ್ಪನೆ ಇತ್ತು. ಸೊ ವರ್ತೂರು ಸಂತೋಷ್ ಅವ್ರ ಪ್ರಕರಣ ಆದಾಗ ನನಗೆ ಅದನ್ನು ನೋಡ್ತಿದ್ದೆ. ಒಳಗಡೆ ಅಲ್ಲಿ ತುಂಬ ಜನ ನೋಡೋರಿದ್ದ ಕಾರಣಕ್ಕೆ ಅನಿವಾರ್ಯವಾಗಿ ನೋಡಬೇಕಾದ ಪರಿಸ್ಥಿತಿ ಬಂದಿತ್ತು. ನಾನು ನೋಡ್ತಿದ್ದೆ. ನೋಡಿದಾಗೆಲ್ಲ ಅದೊಂದು ಡಿಸೈನ್ಡ್ ಕಾರ್ಯಕ್ರಮ ಅನ್ನೋದಂತೂ ನನಗೆ ಅರ್ಥ ಆಗ್ತಿತ್ತು. ಅದರಿಂದ ಆಚೆಗೆ ಆ ಕಾರಣಕ್ಕೆ ಓಕೆ, ಇಷ್ಟೆಲ್ಲ ನಾಟಕ ಅಂತೂ ಖಂಡಿತ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಅಂದಾಜು ಗೊತ್ತಾಗ್ಬಿಡುತ್ತಲ್ಲ ಕಂಟಿನ್ಯೂ ಆಗಿ ನೀವು ನೋಡಿದಾಗ. ಸೊ ಇದರಲ್ಲಿ ಒಂದು ರಿಯಾಲಿಟಿ ಇರಬಹುದು ಅನ್ನೋದು ನನಗೆ ಮತ್ತೆ ವರ್ತೂರು ಸಂತೋಷ್ ಅವರು ವಾಪಸ್ ಹೋದಾಗ, ಮತ್ತೆ ಆಟ ಆಡಿದ ರೀತಿಯೆಲ್ಲ ನೋಡಿದಾಗ ಇದು ರಿಯಲ್ ಆಗಿರುವಂಥ ಒಂದು ಶೋ ಅಂತ ಅನಿಸ್ತಿತ್ತು. ಅದರಿಂದ ಆಚೆಗೆ ನನಗೆ ಕರೆ ಬರುತ್ತೆ ಅನ್ನೋದು ನಾನು ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ. ಆ ಕರೆ ಬಂದಿದ್ದು ಬಹಳ ವಿಶೇಷ. ಯಾರೋ ಅಜಯ್ ಸಿಂಹ ಅಂತ, ನಾನು ಇನ್ನೂ ಅವ್ರನ್ನ ಭೇಟಿ ಕೂಡ ಮಾಡಿಲ್ಲ, ಆ ಪುಣ್ಯಾತ್ಮ ಯಾರು ಅಂತ ಗೊತ್ತಿಲ್ಲ. ಆದರೆ ಅವರಲ್ಲದೆ ಬೇರೆ ಯಾರೇ ಫೋನ್ ಮಾಡಿದ್ದಿದ್ರು ಬಹುಶಃ ನಾನು ಇದಕ್ಕೆ ಒಪ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ಯಾಕಂದರೆ ಅವರು ನನಗೆ ಬಿಗ್ ಬಾಸ್ ಟೀಮಿಂದ ಫೋನ್ ಮಾಡಿದ್ದೀನಿ ಅಂತ ಹೇಳೇ ಇರಲಿಲ್ಲ. ಒಂದು 15-20 ನಿಮಿಷ ಸುಮ್ಮನೆ ಯಾರೋ ನಮ್ಮ ಕಾರ್ಯಕರ್ತರು, ಯಾರೋ ಅಭಿಮಾನಿ ಫೋನ್ ಮಾಡಿದಾಗ ಮಾತಾಡಿದರು. ಸೊ ತುಂಬ ಹೊತ್ತು ಮಾತಾಡಿದ ಮೇಲೆ ಒಂದು 15-20 ನಿಮಿಷದ ನಂತರ ಅವ್ರು ನಾನು ಬಿಗ್ ಬಾಸ್ಗೆ ಇಂದ ಕರೆ ಮಾಡ್ತಿದ್ದೀನಿ ಅಂತ ಹೇಳಿದ್ದು. ಸೊ ಆಗೆಲ್ಲೋ ಅವ್ರ ಜೊತೆಗೆ ಆ ಮಾತುಕತೆಯಲ್ಲಿದ್ದ ಬೆಳೆದಿದ್ದೊಂದು ವಿಶ್ವಾಸ ಇದೆ ಅಲ್ಲ, ಸೊ ಆ ವಿಶ್ವಾಸಕ್ಕೆ ಇಲ್ಲ ಅಂತ ಹೇಳೋದು ಸಾಧ್ಯವೇ ಇಲ್ಲದಷ್ಟು ಮಟ್ಟಿಗೆ ಅದು ಬೆಳೆದಿತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಯೋಚನೆ ಮಾಡೋ ನಿಟ್ಟಿನಲ್ಲಿ ನಾನು ನಿಂತಿದ್ದೆ. ಅಷ್ಟೊತ್ತಿಗೆ ಸರಿಯಾಗಿ ಒಂದಷ್ಟು ಸೂಚನೆಗಳು ಸಿಕ್ಕಿದ ಕಾರಣಕ್ಕೆ ಎಲ್ಲ ಕೂಡ್ ಬಂತು ಅಂತ ಅನ್ಸುತ್ತೆ. ಅದೆಲ್ಲ ಭಗವಂತನ ಸುಕೃತ ಅಂತ ಹೇಳ್ತೀವಲ್ಲ, ಸೊ ಆ ಸಂದರ್ಭ ಕೂಡ್ ಬಂದಿದ್ದು ಹಾಗಾಗಿ ನಾನು ಅಜಯ್ ಸಿಂಹ ಅವರಿಗೆ ಧನ್ಯವಾದ ಹೇಳ್ತೇನೆ.